ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷಿತ್ ಮೌರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಏನು ವಿಶೇಷ ಅಂದರೆ ನಮ್ಮೂರಲ್ಲಿ ಕಾಳೆ ಹಬ್ಬ ಇರೋದಕ್ಕೆ ನಾವು ಇವತ್ತು ಉಳ್ಳಿ ತೊಕ್ಕು ಮಾಡ್ತಾಯಿದ್ವಿ. ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಈಗ ನಾವು ಕಾಳನ್ನ ಬೇಯಿಸೋದಕ್ಕಂತ ಕಾಳ ಎಲ್ಲ ಆಯ್ತಾಯಿದ್ವಿ, ಏನಾದ್ರದ್ದು ಕಳ್ಳು ಏನಾದರೂ ಇರುತ್ತೆ ಅಂದ್ಬಿಟ್ಟು. ಈಗ ನೋಡಿ, ಕಾಳು ನಮ್ಮಮ್ಮ ಎಲ್ಲ ಬೇಯಿಸಿದೆ. ನಾನು ಮನೆ ಹತ್ರ ಒಯ್ದೋದಕ್ಕೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ನಮ್ಮ ಮನೆ ಹತ್ರ ಒಯ್ದೆ. ನೋಡಿ, ಈ ಥರ ಕಾಳನ್ನ ಬೇಯಿಸ್ಕೊಂಬಿಟ್ಟು ರೆಡಿ ಮಾಡಿದೆ. ಇದನ್ನು ಬೆಲ್ಲ ಮತ್ತು ಇದನ್ನು ಸೇರಿಬಿಟ್ಟು ನೆಕ್ಸ್ಟು ರುಬ್ಬಬೇಕು. ನೋಡಿ, ಇಲ್ಲಿ ಬೆಲ್ಲನೂ ತಂದು ಇಟ್ಕೊಂಡಿದ್ದೆ ಆಲ್ರೆಡಿ. ಈಗ ಮನೆಯೆಲ್ಲ ಕ್ಲೀನಾಗಿದೆ. ಇವತ್ತು ಕಾಳೆ ಹಬ್ಬ ಅಲ್ವಾ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಬಟ್ಟೆನೂ ಇದ್ವು, ನೋಡಿದ್ರ ಮೇಲೆ ಎಲ್ಲವೂ ವಾಶ್ ಮಾಡಿ ಹಾಕಿದ್ದೀವಿ. ನಾನು ನಮ್ಮ ಮನೆ ಹತ್ರ ಹೋಗಿ ಮನೆ ಕ್ಲೀನ್ ಮಾಡಿಬಿಟ್ಟು ಬಂದೆ. ನಮ್ಮಮ್ಮನೂ ಇವಾಗ ಸ್ನಾನ ಮಾಡಿ ಅದನ್ನು ಟೊಮ್ಟನ ತೊಕ್ಕನ ರುಬ್ಬುತ್ತೆ. ನೋಡಿ, ಬೆಲ್ಲ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಬೆಲ್ಲನ ನುಣ್ಣಗೆ ಫಸ್ಟಿಗೆ ರುಬ್ಕೋಬೇಕು, ಇಲ್ಲಾಂದರೆ ಮಿಕ್ಸಿಗೆ ಹಾಕ್ದಾಗ, ಇಲ್ಲಾಂದರೆ ಇದಾಗುತ್ತೆ. ಮಿಕ್ಸಿಗೆ ಹಾಕಕ್ಕೆ ನೋಡ್ತು, ಅದು ನುಣ್ಣಗಾಗ್ತಿಲ್ಲ. ಅದಕ್ಕೆ ಇಲ್ಲೇ ನೋಡಿ ರುಬ್ಬುತ್ತಾ ಐತೆ. ಬೆಲ್ಲ ಮತ್ತು ಕಾಳು ಮಿಕ್ಸ್ ಮಾಡಿಕೊಂಡು ರುಬ್ಬುತ್ತಾ ಐತೆ. ನೋಡಿ, ಉಳ್ಳಿ ತೊಕ್ಕು ಅಂತ ಕಾಳೆ ಹಬ್ಬದಲ್ಲಿ ಅದೇ ವಿಶೇಷ. ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ. ನೋಡಿ, ಇವಾಗ ಹೆಂಗೆ ಮಾಡೋಂತ ನೋಡೋಣ ಬನ್ನಿ. ಈಗ ಎಣ್ಣೆ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಈಗ ಕಾದ್ಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು, ಜಾಸ್ತಿ ಎಲ್ಲ. ಯಾಕಂದರೆ ಅದು ಹೆಸ್ರಿಗಲ್ವಾ, ಹೋಳ್ಗೆ ಹೆಸ್ರು ಮಾಡ್ತೀರಲ್ಲ, ಸೇಮ್ ಬೇಳೆ ಹೆಂಗೆ ಬೇಯಿಸ್ಕೊಂಡು ನಾವು ಟೊಮ್ಟೊ ಹೂರ್ಣ ಮಾಡ್ತೀವೋ ಅದೇ ಥರನೇ ಇದು ಹುಳ್ಳಿಕಾಳು ಬೇಯಿಸ್ಕೊಂಬಿಟ್ಟು ಮಾಡೋದು. ಈಗ ನೋಡಿ, ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಅದು ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ಹಾಕ್ತಿದ್ದಂಗೆ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣ್ಸಿನ್ಕಾಯಿ ನಾನು ಎರಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಲಾಸ್ಟಿಗೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲ ರುಬ್ಕೊಂಡ್ರೆ ರುಬ್ಕೋಬೋದು. ಈಗ ಆಲ್ರೆಡಿ ನೋಡಿ, ಮಿಕ್ಸಿಗೆ ಹಾಕೋದು ಬೇಡ ಅಂದ್ಬಿಟ್ಟು ನಮ್ಮಮ್ಮ ರುಬ್ಬುತ್ತಾ ಐತೆ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಕಾಯಿ ಹಾಕ್ಕೊಂಡು ಇವಾಗ ನೋಡಿ ಮಸಾಲೆ ರೆಡಿ ಆಯಿತು, ರುಬ್ಬಿದೆ. ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀವಿ. ಈಗ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಸಾಸಿವೆ ಹಾಕಿ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೆ ಒಗ್ಗರಣೆಗೆ, ಮತ್ತು ಈರುಳ್ಳಿ. ಹೆಸರಿಗೆ ಕರ್ಬೇವು ಸೊಪ್ಪು ಇರಬೇಕಲ್ಲ, ಇದ್ರೇನು ಚೆಂದ, ಅದು ಘಮ ಘಮ ಅಂತ ಇರುತ್ತೆ ಸಾಂಬಾರು. ನೋಡಿ, ನಮ್ಮೂರು ಕಾಳೆ ಹಬ್ಬ ವಿಶೇಷತೆ ಏನಂದರೆ ಹುಳ್ಳಿ ಕಾಳು ತಗೊಂಡೋಗ್ಬಿಟ್ಟು ದೇವಸ್ಥಾನದ ಹತ್ರ ಕಾಳನ್ನ ಹಾಕ್ಬರ್ತಾರೆ. ಮತ್ತು ಪೂಜಾರಪ್ಪರು ಇರ್ತಾರಲ್ಲ, ಅವ್ರ ಮನೆ ಹತ್ರನೇ ಹೋಗಿ ಹಾಕ್ಬರ್ತಾರೆ. ಅವರು ಬೇಯಿಸ್ಬಿಟ್ಟು ನೈಟ್ ಪೂಜೆ ಮಾಡಿಬಿಟ್ಟು ಅದನ್ನ ಮತ್ತೆ ಎಲ್ಲರಿಗೂ ಕೊಡ್ತಾರೆ. ನಾವು ಸಣ್ಣ ಹುಡುಗರಿದ್ದ ಹೋಗಿ ಇಸ್ಕೊಂಬರ್ತಿದ್ವಿ. ಇವಾಗ ಹೋಗಲ್ಲ, ಇಸ್ಕೊಂಬರಲ್ಲ. ಮನೆಯಲ್ಲೇ ಕಾಳು ಬೇಯಿಸಿರ್ತೀವಲ್ವ, ಇಲ್ಲೇ ತಿಂತೀವಿ. ಮತ್ತು ಪೂಜೆ ಮನೇಲಿ ಜಾಗಟಿ ಬನಸಿಗೆ ಅದಕ್ಕೆ ಕಾಳು ಹಾಕ್ತಾರೆ. ಕಾಳು ಹಾಕಿ ಮನೇಲಿ ಪೂಜೆ ಆದಮೇಲೆ ಊಟ ಮಾಡೋದು. ಅದನ್ನು ತೋರಿಸ್ತೀನಿ ಬನ್ನಿ, ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ. ಈಗ ಎಲ್ಲ ಆಯ್ತು. ಇವಾಗ ಒಗ್ಗರಣೆ ಹಾಕ್ಕೊಂಡು ಸಾಂಬಾರಿಗೆ ಮಾಡೋದಷ್ಟೇ. ಅನ್ನ ಪಕ್ಕದಲ್ಲಿ ಅನ್ನಕ್ಕೆ ಇಟ್ಟಿದ್ದೆ. ನಮ್ಮಮ್ಮ ಸಾಂಬಾರಿಗೆ ಒಗ್ಗರಣೆ ಹಾಕಿ ಎರಡು ಸಾಂಬಾರು ಹಾಕ್ತಾಯಿದ್ದೆ, ಮಸಾಲೆನದ್ರಲ್ಲಿ. ನಮ್ಮ ಊರಲ್ಲಿ ಗೊಲ್ರು ಜೋರಾಗಿ ಮಾಡ್ತಾರೆ ಗೈಸ್ ಈ ಹಬ್ಬನ. 3 ದಿನ ಏನೋ ಮಾಡ್ತಾರೆ ಅವರು. ಬಟ್ ನಮ್ಮ ಊರಲ್ಲಿ ನಾವೆಲ್ಲ ಮನೆಯಲ್ಲಿ ಸಿಂಪಲ್ಲಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ಊಟ ಮಾಡೋದಷ್ಟೇ. ದೇವಸ್ಥಾನ ಹತ್ರ ಯಾರಾದರೂ ಹೋಗಿದ್ರೆ ಕಾಳಿಸ್ಕೊಂಬಂದರೆ ಕೊಟ್ಟರೆ ತಿಂತೀವಿ. ಮುಂಚೆ ಎಲ್ಲ ಹೋಗ್ತಿದ್ವಿ, ಇವಾಗ ಹೋಗಲ್ಲ. ನಮ್ಮ ತಾತ ಇದ್ದೀರಿ ಇಸ್ಕೊಂಬರೋದು. ನೋಡಿ, ಅಲ್ಲಿ ಸಾರು ರೆಡಿ ಆಯಿತು. ಈಗ ಇಲ್ಲಿ ನೋಡಿ, ಉಳ್ಳಿ ತೊಕ್ಕು ರೆಡಿ ಆಗಿದೆ ಈಗ ಗೈಸ್. ಇದಕ್ಕೆ ಹಾಲು ಹಾಕ್ಕೊಂಡು ಊಟ ಮಾಡೋದು, ಇಲ್ಲ ಹಂಗೆ ಬೇಕಾದ್ರೂ ತಿಂತಾರೆ. ಪಾತ್ರೆನ ಅದು ಇವಾಗ ನಮ್ಮಮ್ಮ ರುಬ್ಬಿತ್ತಲ್ಲ, ಇದೊಂಚೂರು ಕ್ಲೀನ್ ಮಾಡಿಬಿಟ್ರೆ ಕೆಲಸ ಎಲ್ಲ ಆಗುತ್ತೆ. ಇಲ್ಲಿ ಸಾರು ರೆಡಿ ಆಗಿದೆ, ಮಳ್ತಾ ಐತೆ. ಈ ಕಡೆ ನೋಡಿ, ಸಣ್ಣಗೇನು ಆಲ್ರೆಡಿ ಕರೆದಿದ್ದೀವಿ, ರೆಡಿ ಆಗಿದೆ. ಪೂಜೆ ಆದಮೇಲೆ ಊಟ ಮಾಡೋದೇ ಗೈಸ್. ಈಗ ನನ್ನ ತಮ್ಮ ಒಳಗಡೆ ಪೂಜೆ ಮಾಡ್ತಾ ಇದ್ದಾನೆ. ನಾವು ನಮ್ಮ ಮನೆ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಈಗ ಬಂದ್ವಿ. ನೋಡಿ, ನನ್ನ ಮಗ ನೋಡಿ ಗೈಸ್, ಇಲ್ಲಿ ಪೂಜೆ ಮಾಡಿದ್ದಾರೆ ಈ ಥರ. ಅಂದರೆ ಇಲ್ಲಿ ಜಾಗಟೆ ಬನಸಿ ಕಾಣ್ತಾ ಇದೆಯಲ್ಲ, ಅದರೊಳಗಡೆ ಕಾಳು ಹಾಕ್ತಾರೆ. ಎಡೆಯನ್ನು ಇಡ್ತೀವಿ, ವಾರ ನಾವು ಎಡೆಯನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಈ ಸಲ ಎಡೆಯನ್ನು ಜೊತೆ ಕಾಳು ಕೂಡ ಹಾಕ್ಬಿಟ್ಟು
ಪೂಜೆ ಮಾಡ್ತೀವಿ ಗೈಸ್. ಇದೇ ಕಾಳೆ ಹಬ್ಬ ನಮ್ಮೂರಲ್ಲಿ ವಿಶೇಷತೆ. ನೋಡಿದ್ರಲ್ಲ, ಕಾಳೆ ಹಬ್ಬ ನಮ್ಮೂರಲ್ಲಿ ಈ ರೀತಿ ಮಾಡ್ತೀವಿ. ನಿಮ್ಮೂರಲ್ಲಿ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಎಲ್ಲರಿಗೂ ಧನ್ಯವಾದಗಳು.